ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಅಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವೆಲ್ಲ ಹುದ್ದೆಗಳು, ಅರ್ಜಿ ಸಲ್ಲಿಸುವ ದಿನಾಂಕ, ಕೊನೆಯ ದಿನಾಂಕ, ಅರ್ಜಿ ಶುಲ್ಕ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು ಅಟ್ಟಿ ಚಿನ್ನದ ಗಣಿಯಲ್ಲಿ G8 ಮತ್ತು G5 ಲೆವೆಲ್ ಅಂತ ಮಾಡಿದ್ದಾರೆ. ಇಲ್ಲಿ ಏನು ನೋಡ್ತಾ ಇದ್ರಲ್ಲ, G8 ದರ್ಜೆ ಮತ್ತು G5 ದರ್ಜೆ ಅಂತ ಮಾಡಿದ್ದಾರೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ HK ಭಾಗದ್ದು ಮತ್ತು ನಾನ್ HK ಕೂಡ ಇದರಲ್ಲಿ ಒಳಗೊಂಡಿದೆ. ಇವಾಗ ನೋಡ್ತಾ ಇದ್ರೆ ಅಧಿಕೃತವಾದಂಥ ಉದ್ಯೋಗ ಪ್ರಕಟಣೆ ಅಟ್ಟಿ ಗೋಲ್ಡ್ ಮೈನ್ಸ್ ಕಂಪನಿಯಿಂದ ಪ್ರಕಟಣೆಗೊಂಡಿರುವಂಥದ್ದು. ನಮ್ಮ ಒಂದು ಲಿಂಗಸೂರು ತಾಲೂಕಿನಲ್ಲಿ ಬರುವಂಥ ಅಟ್ಟಿ ಗೋಲ್ಡ್ ಕಂಪನಿ, ರಾಯಚೂರು ಜಿಲ್ಲೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳು ಯಾವ್ಯಾವ ಅಂತ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟನ್ನು ಇವಾಗ ಏನು ನೋಡ್ತಾ ಇದ್ದೀರಾ, ಇದೇ ಒಂದು ವೆಬ್ಸೈಟ್ ಮುಖಾಂತರ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿ ಯಾವ ರೀತಿ ಸಲ್ಲಿಸೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಪ್ರಾರಂಭಿಕ ದಿನಾಂಕವನ್ನು ಹೇಳಿಬಿಡ್ತೀನಿ ನಿಮಗೆ. ಇವಾಗ ಏನು ನೋಡ್ತಾ ಇದ್ದೀರಾ, ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 19/3/2024 ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 3/5/2024 ಸಾಯಂಕಾಲ 5:30 ಅಂತ ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕ ಪಾವತಿಸೋಕ್ಕೂ ಕೊನೆಯ ದಿನಾಂಕ ಕೂಡ ಅವತ್ತೇ ಇದೆ. 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅದೇ 3ನೇ ತಾರೀಕು ದಿನವೇ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಕೂಡ ಇಟ್ಟಿದ್ದಾರೆ. ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಇರುತ್ತೆ ಇದು. ಮತ್ತು ಇಲ್ಲಿ ಪೇಮೆಂಟ್ ಯಾವ ರೀತಿ ಇದೆ ಅಂತ ನೋಡಿ, ಎಷ್ಟೆಷ್ಟು ಯಾವ ಒಂದು ಸಮುದಾಯಗಳಿಗೆ ಎಷ್ಟೆಷ್ಟು ಪೇಮೆಂಟನ್ನು ಇಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕ್ಯಾಟಗರಿ 1, ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿಯನ್ನು ಪೇಮೆಂಟನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಪ್ರವರ್ಗ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿಯನ್ನು ಪೇಮೆಂಟನ್ನು ಇಟ್ಟಿದ್ದಾರೆ. SC/ST ಕ್ಯಾಟಗರಿ 1, ಮಾಜಿ ಸೈನಿಕ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ 100, 2B, 2A, 3A, 3B ಸೇರಿದವರಿಗೆ 300 ರೂಪಾಯಿ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲ್ ಏನಂತೀವಲ್ಲ, ಜನರಲ್ ಕ್ಯಾಟಗರಿವರಿಗೆ 600 ರೂಪಾಯಿಯನ್ನು ಪೇಮೆಂಟನ್ನು ಇಟ್ಟಿದ್ದಾರೆ. ಜನರಲ್ ಅಭ್ಯರ್ಥಿಗಳಿಗೆ 600 ರೂಪಾಯಿಯನ್ನು ಶುಲ್ಕವನ್ನು ಇಟ್ಟಿದ್ದಾರೆ. ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು, ಆಫ್ಲೈನ್ ಇಟ್ಟಿರೋದಿಲ್ಲ. ಈ ರೀತಿಯಾಗಿ ದಿನಾಂಕ ಮತ್ತು ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ. ಇವಾಗ ಹುದ್ದೆಗಳ ಹೆಸರು ಮತ್ತು ಎಷ್ಟು ಪೋಸ್ಟು ಮತ್ತು ಶೈಕ್ಷಣಿಕ ವಿದ್ಯಾರ್ಥಿನ ನೋಡೋಣ. ಇದರ ಮೊದಲನೇದಾಗಿ G5 ದರ್ಜೆಯ ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. G5 ದರ್ಜೆಯ ಹುದ್ದೆಗಳು ವೇತನ ಶ್ರೇಣಿ 25,000ದಿಂದ 48,000ವರೆಗೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮತ್ತು ಮೊದಲನೇದಾಗಿ ಹುದ್ದೆ ಹೆಸರು ಸಹಾಯಕ ಫೋರ್ಮೆನ್ ಗಣಿ ಅಂತ ಕೊಟ್ಟಿದ್ದಾರೆ. ಸಹಾಯಕ ಫೋರ್ಮೆನ್ ಗಣಿ ಹುದ್ದೆ ಒಂದು ಹುದ್ದೆಯನ್ನು ಒಳಗೊಂಡಿದೆ. ವಿದ್ಯಾರ್ಥಿ ಇಲ್ಲಿ ಕೊಟ್ಟಿದ್ದಾರೆ 3 ವರ್ಷಗಳ ಡಿಪ್ಲೊಮಾ ಮೈನಿಂಗ್ ಅಂತ. ಡಿಪ್ಲೊಮಾ ಮೈನಿಂಗ್ ಮುಗಿದವರು ಈ ಒಂದು ಸಹಾಯಕ ಫೋರ್ಮೆನ್ ಗಣಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಸಹಾಯಕ ಫೋರ್ಮೆನ್ ಲೋಹಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ಸಹಾಯಕ ಫೋರ್ಮನ್ ಲೋಹಶಾಸ್ತ್ರ ಹುದ್ದೆಗೆ 2 ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ. ವಿದ್ಯಾರ್ಥಿ ನೋಡೋದಾದರೆ 3 ವರ್ಷಗಳ ಡಿಪ್ಲೊಮಾ ಮೆಟಲರ್ಜಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಕೋರ್ಸ್ ಮುಗಿದವರು ಇದಕ್ಕೆ ಸಹಾಯಕ ಫೋರ್ಮನ್ ಲೋಹಶಾಸ್ತ್ರಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಲ್ಯಾಬ್ ಸಹಾಯಕ ಅಂತ ಕೊಟ್ಟಿದ್ದಾರೆ. ಲ್ಯಾಬ್ ಸಹಾಯಕ ಹುದ್ದೆ ಕೇವಲ 1 ಹುದ್ದೆಯನ್ನು ಮೀಸಲಿಟ್ಟಿದ್ದಾರೆ. ಇದಕ್ಕೆ ವಿದ್ಯಾರ್ಥಿ 3 ವರ್ಷಗಳ BSc ರಸಾಯನಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ಈ ಒಂದು ಲ್ಯಾಬ್ ಸಹಾಯಕ, ಲ್ಯಾಬ್ ಅಸಿಸ್ಟೆಂಟ್ ಅಂತ ಕರಿತೀವಿ, 1 ಹುದ್ದೆ ಇದೆ. 3 ವರ್ಷದ BSc ಮುಗಿದವರು, ಅದರಲ್ಲಿ ರಸಾಯನಶಾಸ್ತ್ರ ಮುಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಸಹಾಯಕ ಫೋರ್ಮನ್ ಭೂಗರ್ಭಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ಸಹಾಯಕ ಫೋರ್ಮನ್ ಭೂಗರ್ಭಶಾಸ್ತ್ರ 1 ಹುದ್ದೆಯನ್ನು ಒಳಗೊಂಡಿದೆ. ಇದು ಕೂಡ 3 ವರ್ಷದ BSc ಭೂಗರ್ಭಶಾಸ್ತ್ರ ಮುಗಿದ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಸಹಾಯಕ ಫೋರ್ಮನ್ ಹುದ್ದೆ ಡೈಮಂಡ್ ಡ್ರಿಲ್ಲಿಂಗ್ ಆ್ಯಂಡ್ ಭೂ ಕೆಳಮೈ ವಜ್ರ ಬೈರೇಗಿ ಅಂತ ಕೊಟ್ಟಿದ್ದಾರೆ. ಹುದ್ದೆಯ ಹೆಸರು ನೋಡಿ, ಸಹಾಯಕ ಫೋರ್ಮನ್ ಡೈಮಂಡ್ ಡ್ರಿಲ್ಲಿಂಗ್ ಭೂ ಕೆಳಮೈ ವಜ್ರ ಬೈರೇಗಿ ಹುದ್ದೆ 1 ಹುದ್ದೆಯನ್ನು ಹೊಂದಿದೆ. ಇದು ಕೂಡ ಒಂದೇ ಹುದ್ದೆಯನ್ನು ಇಟ್ಟಿದ್ದಾರೆ. ಮತ್ತು ವಿದ್ಯಾರ್ಥಿ 3 ವರ್ಷದ ಡಿಪ್ಲೊಮಾ ಡ್ರಿಲ್ಲಿಂಗ್ ಟೆಕ್ನಾಲಜಿಯನ್ನು ಮುಗಿದವರ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಸಹಾಯಕ ಫೋರ್ಮೆನ್ ಹುದ್ದೆ ಸಹಾಯಕ ಫೋರ್ಮೆನ್ ಮೆಕ್ಯಾನಿಕಲ್, ಒಟ್ಟು ಹುದ್ದೆಗಳು 3. ವಿದ್ಯಾರ್ಥಿ 3 ವರ್ಷಗಳ ಡಿಪ್ಲೊಮಾ ಮೆಕ್ಯಾನಿಕ್ ಹುದ್ದೆ, ಡಿಪ್ಲೊಮಾ ಮೆಕ್ಯಾನಿಕಲ್ ಮುಗಿದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ G8 ದರ್ಜೆ, ಇವಾಗ G5 ಮುಗಿತು, ಇವಾಗ G8 ದರ್ಜೆಯ ಹುದ್ದೆಗಳು ITI ಫಿಟ್ಟರ್ ದರ್ಜೆ 2 ಅಂತ ಕೊಟ್ಟಿದ್ದಾರೆ. ಹುದ್ದೆ ಹೆಸರು ಏನು ನೋಡ್ತಾ ಇದ್ದೀರಾ, ITI ಫಿಟ್ಟರ್ ದರ್ಜೆ 2 ಗಣಿ ವಿಭಾಗ ಅಂತ ಕೊಟ್ಟಿದ್ದಾರೆ.
ಹುದ್ದೆಗಳು 9 ಹುದ್ದೆಗಳನ್ನು ಒಳಗೊಂಡಿದೆ. ಈ ಒಂದು ಐ.ಟಿ.ಐ ಫಿಟ್ಟರ್ ದರ್ಜೆಯ 2 ಹುದ್ದೆಗೆ ವೇತನ ಶ್ರೇಣಿ ಅಂದರೆ 20,900ರಿಂದ 42,600ವರೆಗೂ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 9 ಹುದ್ದೆಯನ್ನು ಇಟ್ಟಿದ್ದಾರೆ ಐ.ಟಿ.ಐ ಫಿಟ್ಟರ್ ದರ್ಜೆ ಹುದ್ದೆ. ಇದಕ್ಕೆ 2 ವರ್ಷದ ಐ.ಟಿ.ಐ ಫಿಟ್ಟರನ್ನು ಮುಗಿದವರು ಅರ್ಜಿಯನ್ನು ಸಲ್ಲಿಸ್ಬೋದು. 2 ವರ್ಷದ ಐ.ಟಿ.ಐ ಫಿಟ್ಟರ್ ಮುಗಿದವರು ಮತ್ತು ಇದ್ರ ಜೊತೆಗೆ ದೈಹಿಕ ಸಹಿಷ್ಣುತಾ ಪರೀಕ್ಷೆ ಕೂಡ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಏನು ಕರಿತೀವಲ್ಲ ಫಿಸಿಕಲ್ ಕೂಡ ಇರುತ್ತೆ ಇದರಲ್ಲಿ. ಅದೇ ರೀತಿಯಾಗಿ ಐ.ಟಿ.ಐ ಫಿಟ್ಟರ್ ದರ್ಜೆ 2 ಅಂತಿದೆ. ಇದು ಕೂಡ ಲೋಹ ವಿಭಾಗ, ಅದು ಫಿಟ್ಟರು ಲೋಹ ವಿಭಾಗ. ಐ.ಟಿ.ಐ ಫಿಟ್ಟರ್ ದರ್ಜೆ 2 ಲೋಹ ವಿಭಾಗ. ಇದರಲ್ಲಿ 2 ಹುದ್ದೆಯನ್ನು ಒಳಗೊಂಡಿದೆ. ವಿದ್ಯಾರ್ಥಿ 2 ವರ್ಷದ ಐ.ಟಿ.ಐ ಫಿಟ್ಟರ್ ಹಾಗೂ ದೈಹಿಕ ಮತ್ತು ಸಹಿಷ್ಣುತಾ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ 2 ವರ್ಷದ ಐ.ಟಿ.ಐ ಫಿಟ್ಟರ್ ಮುಗಿದವರು ಮತ್ತು ಫಿಸಿಕಲ್ ಟೆಸ್ಟ್ ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಐ.ಟಿ.ಐ ಎಲೆಕ್ಟ್ರಿಕಲ್ ದರ್ಜೆ 2 ಅಂತ ಕೊಟ್ಟಿದ್ದಾರೆ. ಐ.ಟಿ.ಐ ಎಲೆಕ್ಟ್ರಿಕಲ್ ಹುದ್ದೆಗೆ ತಾಂತ್ರಿಕ ವಿಭಾಗ 2 ಹುದ್ದೆಯನ್ನು ಒಳಗೊಂಡಿದೆ. ವಿದ್ಯಾರ್ಥಿ 2 ವರ್ಷಗಳ ಐ.ಟಿ.ಐ ಎಲೆಕ್ಟ್ರಿಕಲ್ ಮುಗಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಕೂಡ ಫಿಸಿಕಲ್ ಟೆಸ್ಟ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವೆಲ್ಲವೂ ನಾನ್-ಎಚ್.ಕೆ ಪೋಸ್ಟ್ಗಳಾಗಿದ್ದು, ಇವಾಗ ಮತ್ತೆ ನಿಮಗೆ ಎಚ್.ಕೆ ಪೋಸ್ಟನ್ನು ತೋರಿಸ್ತೀನಿ. ಇದೇ ಸೇಮ್ ಇಟ್ಟಿದ್ದಾರೆ, ಅದು 1-2 ಹುದ್ದೆಯನ್ನು ಎಕ್ಸ್ಟ್ರಾನ ಲೋಕಲ್ ಕ್ರೇಡ್ರಲ್ಲಿ ಇಟ್ಟಿದ್ದಾರೆ. ಇವಾಗ ಕಲ್ಯಾಣ ಕರ್ನಾಟಕ ಭಾಗದ್ದು ಓಪನ್ ಮಾಡ್ಕೊಂಡಿದ್ದೀನಿ. ಎಚ್.ಕೆ ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಲ್ಲ, ಇದರಲ್ಲಿ ಎಲ್ಲ ಹುದ್ದೆಗಳು ಸೇಮ್ ಆಗಿ ಇಟ್ಟಿದ್ದಾರೆ. ನಾನ್ ಎಚ್.ಕೆದಲ್ಲಿ ಯಾವ ಪೋಸ್ಟ್ ಇದ್ದಾವೆ, ಎಚ್.ಕೆ ಕೂಡ ಅದೇ ಪೋಸ್ಟ್ ಇದ್ದಾವೆ. ಇದರಲ್ಲಿ 1 ಎಕ್ಸ್ಟ್ರಾನ ಮಾಡಿದ್ದಾರೆ. ಒಟ್ಟು 2 ಎಕ್ಸ್ಟ್ರಾ ಇದ್ದಾವೆ ಸ್ನೇಹಿತರೆ. ಇದರಲ್ಲಿ ನೋಡಿ, ಭದ್ರತಾ ನಿರೀಕ್ಷಕರು ಹುದ್ದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ಇದೆ. ಭದ್ರತಾ ನಿರೀಕ್ಷಕರು 6 ಹುದ್ದೆಗಳನ್ನು ಒಳಗೊಂಡಿದೆ. ಇದಕ್ಕೆ 3 ವರ್ಷಗಳ ಯಾವುದೇ ಪದವಿ ಅಂತ ಕೊಟ್ಟಿದ್ದಾರೆ. ಎನಿ ಡಿಗ್ರಿ ಮುಗಿದವರು ಇದಕ್ಕೆ ಭದ್ರತಾ ನಿರೀಕ್ಷಕರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಮಾಜಿ ಸೈನಿಕರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಫಿಸಿಕಲ್ ಟೆಸ್ಟ್ ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಇವಾಗ ವೇತನ ಶ್ರೇಣಿ 20,000ರಿಂದ 42,600ವರೆಗೂ ಇರುತ್ತೆ. ಸೇಮ್ ವೇತನ ಶ್ರೇಣಿಯನ್ನು ಇಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಪೋಸ್ಟ್ ಎಕ್ಸ್ಟ್ರಾನ ಇಟ್ಟಿದ್ದಾರೆ. ಇದರಲ್ಲಿ ಕಲ್ಯಾಣ ಕರ್ನಾಟಕದ ಎಚ್.ಕೆ ಭಾಗದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಪೋಸ್ಟನ್ನು ಕೂಡ ಒಳಗೊಂಡಿದೆ. ನೋಡ್ತಾ ಇದ್ದರೆ ಸೆಕ್ಯೂರಿಟಿ ಗಾರ್ಡ್ ಪೋಸ್ಟು 24 ಪೋಸ್ಟನ್ನು ಒಳಗೊಂಡಿದೆ. ವಿದ್ಯಾರ್ಥಿ PUCಯನ್ನು ಮುಗಿದವರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. PUC ಮೇಲೆ ಇರುವಂಥ ಒಂದೇ ಹುದ್ದೆ ಅಂದರೆ ಸೆಕ್ಯೂರಿಟಿ ಗಾರ್ಡ್ ಹುದ್ದೆ ಮತ್ತು ಎನಿ ಡಿಗ್ರಿ ಮೇಲೆ ಇರುವಂಥದ್ದು ಭದ್ರತಾ ನಿರೀಕ್ಷಕರ ಹುದ್ದೆ ಮಾತ್ರ ಎಕ್ಸ್ಟ್ರಾ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೀಸಲನ್ನು ಇಟ್ಟಿದ್ದಾರೆ. ಈ ಒಂದು ಹುದ್ದೆ 20,000ರಿಂದ 42,000ವರೆಗೂ ವೇತನ ಶ್ರೇಣಿ ಇರುತ್ತೆ. PUC ಮುಗಿದವರು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸ್ನೇಹಿತರೆ. ಅವಾಗಲೇ ಹೇಳಿದೆ ನಿಮಗೆ ಅರ್ಜಿ ಸಲ್ಲಿಸುವ ದಿನಾಂಕ, ಕೊನೆಯ ದಿನಾಂಕ, ಶುಲ್ಕ ಎಷ್ಟಂತ. ಸೊ ಇದಿಷ್ಟು ಈ ಒಂದು ಅಟ್ಟಿ ಗೋಲ್ಡ್ ಮೈನ್ಸ್ನ ಒಂದು ವಿವಿಧ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿರೋ ಬಗ್ಗೆ ಎಲ್ಲ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿ ಯಾವ ರೀತಿ ಸಲ್ಲಿಸೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಹುದ್ದೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ವಿಡಿಯೋನ ಇತರರಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಗ್ರೂಪ್ಗಳಲ್ಲಿ ಕೂಡ ಶೇರ್ ಮಾಡಿದರೆ ಇತರರಿಗೆ ಕೂಡ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡೋಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.